ಹಾಯ್, ವೆಲ್ಕಮ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ನನ್ನ ಒಂದು ಸಣ್ಣ ಕಿರು ಪರಿಚಯನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಯಾಕಂದರೆ ಒಂದು ಯೂಟ್ಯೂಬ್ ಚಾನಲ್ ಅಂತ ಓಪನ್ ಆದಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವರು ಸಣ್ಣದಾಗಿ ಪರಿಚಯನ ಮಾಡಿಕೊಳ್ಳೇಬೇಕು. ಆದರೆ ನನಗೇನೋ ಗೊತ್ತಿಲ್ಲ, ಸ್ವಲ್ಪ ಏನು ಮಾತಾಡಬೇಕು ಏನು ಎತ್ತ ಏನು ಗೊತ್ತಾಗಲಿಲ್ಲ. ಹಾಗಾಗಿ ಅಷ್ಟೇ ಫ್ರೆಂಡ್ಸ್, ಮತ್ತೇನಿಲ್ಲ. ಇದು ನನ್ನ ಭಾನುವಾರದ ವ್ಲಾಗ್. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೆ ಕೂಡ ರಜೆ ಇತ್ತು. ನಾನು ಕೂಡ ಕೆಲಸಕ್ಕೆ ಹೋಗೋದ್ರಿಂದ ನನಗೆ ಕೂಡ ಭಾನುವಾರನೇ ರಜೆ ಸಿಗೋದು. ಮತ್ತು ನನ್ನ ಮಗನಿಗೆ ಕೂಡ ಸ್ಕೂಲ್ ರಜೆ ಇತ್ತು. ಸುಮ್ಮನೆ ಹೇಳಲಿಕ್ಕೆ ಮಾತ್ರ ಭಾನುವಾರ ರಜೆ ಫ್ರೆಂಡ್ಸ್. ಬೇರೆ ವಾರಗಳಲ್ಲಿ ಸಿಗುವಷ್ಟು ಪುರ್ಸೊತ್ತು ಕೂಡ ಭಾನುವಾರ ಸಿಗೋದಿಲ್ಲ. ಯಾಕಂದರೆ ಮಕ್ಕಳು ಮನೇಲಿರೋದ್ರಿಂದ ತಿಂಡಿ, ಊಟ, ಬಟ್ಟೆ ತೊಳಿ ಅದು ಇದು ಅಂತಲೇ ಆಗುತ್ತೆ. ಎಕ್ಸ್ಟ್ರಾ ಸ್ವಲ್ಪ ಕ್ಲೀನಿಂಗ್ ಏನಾದರೂ ಮಾಡ್ಕೊಳ್ಳೋಣ ಅಂದರೆ ಟೈಮ್ ಸಿಗೋದೇ ಇಲ್ಲ. ಹೇಳಲಿಕ್ಕೆ ಮಾತ್ರ ಭಾನುವಾರ ರಜೆ ಅಷ್ಟೇ. ನಮ್ಮ ಮನೆಯವ್ರು ಶನಿವಾರನೇ ಹೇಳಿದರು, ನಾನು ಭಾನುವಾರ ಇರೋದಿಲ್ಲ, ಫ್ರೆಂಡ್ ಮನೆಗೆ ಹೋಗ್ತೇನೆ ಮತ್ತು ಪ್ರಥಮನ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೇನೆ ಅಂತ. ಹಾಗಾಗಿ ತಿಂಡಿಗೇನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ, ಡೈರೆಕ್ಟ್ ಅಡುಗೆನೇ ಮಾಡ್ಕೊಂಡ್ಬಿಟ್ಟೆ. ಅವ್ರು ಕೂಡ ಊಟ ಮಾಡಿ ಹೊರಟಿದ್ರು. ಆಮೇಲೆ ನಾನೊಂದು ಕಪ್ ಟೀ ಕುಡಿದು ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮೇಲ್ಗಡೆಯಿಂದ ಸ್ವಲ್ಪ ಬಲೆ ತೆಗೆದಿದ್ದರಿಂದ ಡಬ್ಬಗಳ ಮೇಲೆಲ್ಲ ತುಳಿದಿದ್ದೋಗಿತ್ತು. ಒದ್ದೆ ಬಟ್ಟೆ ಮಾಡಿ ಕ್ಲೀನ್ ಮಾಡಿಕೊಂಡೆ. ಅನ್ನ ಸಾಂಬಾರನ್ನೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗೆಲ್ಲ ಸರ್ವ್ ಮಾಡಿಕೊಂಡು ಉಳಿದಿರೋ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕಂತ ಬುಟ್ಟಿಗೆ ಹಾಕಿದೆ. ಮತ್ತು ತೊಳೆದಿರೋ ಪಾತ್ರೆಗಳ ಮೇಲೂ ಕೂಡ ಸ್ವಲ್ಪ ಧೂಳು ಬಿದ್ದಿತ್ತು. ಹಾಗೆ ಅದನ್ನು ಕೂಡ ಒಟ್ಟಿಗೆ ಸೇರಿಸಿ ಕ್ಲೀನ್ ಮಾಡೋಣ ಅಂತ ತೊಳಿಲಿಕ್ಕೆ ಹಾಕಿದ್ದೀನಿ. ಹಾಗೆ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ವೇಸ್ಟಿ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡಲಿಕ್ಕಿತ್ತು. ಅದನ್ನು ಕೂಡ ಜೋಡಿಸಿ ಇಟ್ಕೊಂಡೆ. ಇದು ಹಿಡ್ಸುಡಿ ನಾನು ಮನೆಯಲ್ಲಿ ಟೈಮ್ ಇರುವಾಗ ಮಾಡಿಟ್ಟಿರ್ತೀನಿ. ಒಂದು 6 ಹಿಡ್ಸುಡಿ ಇದೆ. ನನಗೆ ಒಂದು ಸುಮಾರು 7-8 ತಿಂಗಳು ಬರುತ್ತೆ ಸಾಕು. ಕಸನೆಲ್ಲ ನೀಟಾಗಿ ಗುಡಿಸ್ಕೊಂಡಾದಮೇಲೆ ಸ್ವಲ್ಪ ಹಾಸಿಗೆ ಎಲ್ಲ ಹೊರಗಡೆ ಬಿಸಿಲಿಗೆ ಹಾಕಿದ್ದೆ. ಸುಮಾರು ಬಟ್ಟೆಗಳನ್ನ ಕೂಡ ಹಾಕಿದ್ದೀನಿ. ಯಾವಾಗ ತಂದು ಮಡಚಿಡ್ತೇನೆ ಏನೋ ಯಾರಿಗೆ ಗೊತ್ತಿದ್ದು, ಕೆಲಸನೇ ಮುಗಿತಾ ಇಲ್ಲ. ಸ್ವಲ್ಪ ಹಾಸಿಗೆನೆಲ್ಲ ನೀಟಾಗಿ ಮಡಚಿಟ್ಟು ಸ್ವಲ್ಪ ಟೀ ಮಾಡಿಕೊಂಡೆ. ನನಗೆ ಪದೇ ಪದೇ ಟೀ ಕುಡಿಯೋದೇ ಅಭ್ಯಾಸ. ಹಾಗಾಗಿ ಟೀ ಮಾಡ್ಕೊಂಡು ಕುಡಿದಾದ್ಮೇಲೆ ಸ್ವಲ್ಪ ನೀಟಾಗಿ ಮನೆಗಳೆಲ್ಲ ಒರೆಸ್ಕೊಂಡಾದಮೇಲೆ ಪಾತ್ರೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ಅದನ್ನು ಕೂಡ ಹೋಗಿ ತೊಳ್ಕೊಂಡು ಬರಬೇಕು. ತೊಳ್ಕೊಂಡು ಬಂದಾಗಿ ಪಾತ್ರೆ ತೊಳೆದು ಬಟ್ಟೆ ಕೂಡ ವಾಶ್ ಮಾಡಿ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಕೂಡ ಮುಗಿಸ್ದೆ. ಮನೆಯೇನೋ ಒಂದು ಮಟ್ಟಿಗೆ ಕ್ಲೀನ್ ಆಯಿತು. ವಾಶ್ ಮಾಡಿಟ್ಟಿರೋ ಬಟ್ಟೆಲೆಲ್ಲ ಇರುವೆ ಆಗಿತ್ತು. ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಒಣಗಲಿಕ್ಕೆ ಅಂತ ಹಾಕಿದ್ದೆ. ಅದನ್ನೆಲ್ಲ ತೆಗೆದಿಟ್ಟು ಆಮೇಲೆ ಈಗ ಅಷ್ಟೇ ಒಗ್ದಾಕಿರೋ ಬಟ್ಟೆನ ಒಣಗಿಸ್ಲಿಕ್ಕೆ ಹಾಕಿ ಒಳಗಡೆ ಬಂದು ಮುಂಚೆ ಬಟ್ಟೆ ಮಡಚಿಡ್ಲಿಕ್ಕೆ ತುಂಬ ಇತ್ತು. ಮಡಚಿಡುವಷ್ಟು ಪೇಷನ್ಸ್ ನನಗಿರಲಿಲ್ಲ. ಯಾಕಂದರೆ ತುಂಬ ಹಸಿವಾಗ್ತಿತ್ತು. ಆಗಾಗಲೇ ಟೈಮ್ 3:30. ಹಾಗಾಗಿ ಎಲ್ಲ ಬಟ್ಟೆನೂ ಮಂಚದಿಂದ ಸೈಡಿಗೆ ಎತ್ತಿಟ್ಟೆ ಮತ್ತೆ ಮಡಚಿಡೋಣ ಅಂತ. ಮತ್ತೆ ಬೇರೆ ವ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.